ನಮಸ್ಕಾರ ವೀಕ್ಷಕರೇ, ಕುತೂಹಲ ವೇದಿಕೆಗೆ ಸ್ವಾಗತ. ಮಾನವನ ಇತಿಹಾಸದಲ್ಲಿ ಅನೇಕ ಮಹಾನ್ ವ್ಯಕ್ತಿಗಳು ಬಂದಿದ್ದಾರೆ. ಆದರೆ ಯೇಸು ಕ್ರಿಸ್ತರು ಹೇಳಿದ ಪ್ರೀತಿ ಮತ್ತು ಕ್ಷಮೆಯ ಸಂದೇಶ ಇಂದಿಗೂ ಕೋಟ್ಯಾಂತರ ಜನರ ಹೃದಯವನ್ನು ಸ್ಪರ್ಶಿಸುತ್ತಿದೆ. ಸರಳ ಕೊಟ್ಟಿಗೆಯಲ್ಲಿ ಹುಟ್ಟಿದ್ದ ಒಬ್ಬ ಶಿಶು ಹೇಗೆ ಇಡೀ ಜಗತ್ತಿಗೆ ಪ್ರೀತಿ ಮತ್ತು ಕ್ಷಮೆಯ ಸಂದೇಶ ಕೊಟ್ಟರು? ಇಂದು ಯೇಸು ಕ್ರಿಸ್ತರ ಬದುಕಿನ ಬಗ್ಗೆ ಈ ಕಥೆಯಲ್ಲಿ ಸರಳವಾಗಿ ತಿಳಿದುಕೊಳ್ಳೋಣ. ಯೇಸುವಿನ ಜನನ. ಕ್ರೈಸ್ತರ ನಂಬಿಕೆಯ ಪ್ರಕಾರ ಮೇರಿ ಎಂಬ ವಿನಯ ಮತ್ತು ಶುದ್ಧ ಮನಸ್ಸಿನ ಯುವತಿಗೆ ದೇವರ ಇಚ್ಛೆಯಂತೆ ಒಂದು ವಿಶೇಷ ಸಂದೇಶ ದೊರೆಯಿತು. ಆ ಸಂದೇಶದಲ್ಲಿ ಅವಳ ಮೂಲಕ ಒಂದು ಮಹತ್ವದ ಶಿಶು ಈ ಲೋಕಕ್ಕೆ ಬರಲಿದ್ದಾನೆ ಎಂದು ತಿಳಿಸಲಾಯಿತು. ಈ ವಿಷಯ ಕೇಳಿದಾಗ ಮೇರಿ ಮೊದಲಿಗೆ ಅಚ್ಚರಿಗೊಂಡಳು. ಅವಳ ಮನಸ್ಸಿನಲ್ಲಿ ಹಲವು ಪ್ರಶ್ನೆಗಳು ಮೂಡಿದವು. ಆದರೂ ಅವಳು ಶಾಂತವಾಗಿ ಯೋಚಿಸಿ ತನ್ನ ಜೀವನದಲ್ಲಿ ನಡೆಯುತ್ತಿರುವುದು ಒಂದು ದೈವಿಕ ಉದ್ದೇಶಕ್ಕಾಗಿ ಎಂಬ ನಂಬಿಕೆಯನ್ನು ಇಟ್ಟುಕೊಂಡಳು. ಆ ನಂಬಿಕೆಯೊಂದಿಗೆ ಮೇರಿ ಈ ಹೊಣೆಗಾರಿಕೆಯನ್ನು ವಿನಮ್ರತೆಯಿಂದ ಸ್ವೀಕರಿಸಿದರು. ನಂತರ ಮೇರಿ ಮತ್ತು ಜೋಸೆಫ್ ಬೆತ್ಲೆಹೇಮ್ ಕಡೆ ಪ್ರಯಾಣ ಮಾಡಿದರು. ಅಲ್ಲಿ ಜನ ಹೆಚ್ಚು ಇದ್ದುದರಿಂದ ಉಳಿಯಲು ಸರಿಯಾದ ಜಾಗ ಸಿಗಲಿಲ್ಲ. ಅಂತಿಮವಾಗಿ ಒಂದು ಸರಳ ಕೊಟ್ಟಿಗೆಯಲ್ಲಿ ಯೇಸು ಕ್ರಿಸ್ತರು ಜನಿಸಿದರು. ಈ ಜನನವೇ ಸರಳತೆ, ವಿನಮ್ರತೆ ಮತ್ತು ಶಾಂತಿಯ ಸುಂದರ ಸಂಕೇತವಾಗಿತ್ತು. ಯೇಸುವಿನ ಬಾಲ್ಯ ಮತ್ತು ಬೆಳವಣಿಗೆ. ಯೇಸು ಕ್ರಿಸ್ತರು ಸಾಮಾನ್ಯ ಮಗುವಿನಂತೆ ಬೆಳೆದರು. ಅವರ ತಂದೆಯ ಜೊತೆ ಕೂಡಿ ಕೆಲಸ ಕಲಿತರು. ಜನರ ಜೀವನವನ್ನು ಹತ್ತಿರದಿಂದ ನೋಡುತ್ತಿದ್ದರು. ಅವರ ಬಾಲ್ಯ ಮತ್ತು ಯೌವನ ಸರಳವಾಗಿತ್ತು. ಇದೇ ಸರಳತೆ ಮುಂದೆ ಅವರ ಜೀವನದ ಬೋಧನೆಗೆ ಆಧಾರವಾಯಿತು. ಯೇಸುವಿನ ಉಪದೇಶಗಳು. ಯೌವನಕ್ಕೆ ಬಂದ ನಂತರ ಯೇಸು ಜನರ ನಡುವೆ ಮಾತನಾಡಲು ಆರಂಭಿಸಿದರು. ಅವರು ಪ್ರೀತಿ, ಕ್ಷಮೆ, ಮಾನವೀಯತೆಯ ಬಗ್ಗೆ ಬೋಧಿಸಿದರು. ಯೇಸು ಕ್ರಿಸ್ತರು ಹೇಳುತ್ತಿದ್ದರು, ಇತರರನ್ನು ಪ್ರೀತಿಸು, ದುರ್ಬಲರಿಗೆ ಸಹಾಯ ಮಾಡಬೇಕು, ದ್ವೇಷವನ್ನು ಬಿಟ್ಟು ಶಾಂತಿಯ ದಾರಿಯಲ್ಲಿ ನಡೆ. ಅವರ ಮಾತುಗಳು ಜನರಿಗೆ ಪ್ರೋತ್ಸಾಹ ನೀಡಿದವು. ಯೇಸು ಕ್ರಿಸ್ತರು ಯಾವಾಗಲೂ ಬಡವರು, ದುರ್ಬಲರು, ನೋವಿನಲ್ಲಿದ್ದವರ ಜೊತೆ ಇರುತ್ತಿದ್ದರು. ಅವರು ಎಲ್ಲರನ್ನೂ ಸಮಾನವಾಗಿ ನೋಡುತ್ತಿದ್ದರು. ಇದು ಯೇಸು ಕ್ರಿಸ್ತರ ಜೀವನದ ಮುಖ್ಯ ಗುಣವಾಗಿದೆ. ಯೇಸು ಕ್ರಿಸ್ತರ ತ್ಯಾಗ. ಯೇಸು ಯಾವಾಗಲೂ ಸತ್ಯ ಮತ್ತು ನೀತಿಯ ಬಗ್ಗೆ ಮಾತನಾಡುತ್ತಿದ್ದರು. ಇದರಿಂದ ಕೆಲವರಿಗೆ ಯೇಸು ಕ್ರಿಸ್ತರ ಬೋಧನೆಗಳು ಇಷ್ಟವಾಗಲಿಲ್ಲ, ಏಕೆಂದರೆ ಅವರು ಹೇಳಿದ ಮಾತುಗಳು ಜನರು ಯೋಚಿಸಿ ಅರ್ಥ ಮಾಡಿಕೊಳ್ಳಲು ಶುರು ಮಾಡಿದರು. ಈ ಎಲ್ಲ ಬೋಧನೆಗಳು ಕೆಲವರಿಗೆ ತಮ್ಮ ಸ್ಥಾನ ಮತ್ತು ಅಧಿಕಾರಕ್ಕೆ ಸವಾಲಾಗಿ ಅನ್ನಿಸಿತು. ಜನರು ಯೇಸುವಿನ ಮಾತು ಕೇಳಿ ಅವರ ಕಡೆ ಸೆಳೆಯಬಹುದು ಎಂದು ಭಯಪಟ್ಟರು. ಹೀಗಾಗಿ ಯೇಸುವಿನ ಬಗ್ಗೆ ತಪ್ಪು ಮಾತುಗಳು ಹರಡಲಾಯಿತು. ಅವರ ಮಾತುಗಳನ್ನು ತಪ್ಪಾಗಿ ಅರ್ಥ ಮಾಡಿಸಿ ಜನರ ಮುಂದೆ ಹೇಳಿದರು. ಆದರೂ ಯೇಸು ಜೋರಾಗಿ ಪ್ರತಿರೋಧ ಮಾಡಲಿಲ್ಲ. ಅವರು ಶಾಂತವಾಗಿ ನಿಂತು ಸತ್ಯದ ಮೇಲೆ ನಂಬಿಕೆ ಇಟ್ಟರು. ಈ ಎಲ್ಲ ಸಂದರ್ಭಗಳು ಯೇಸುವಿನ ಜೀವನದಲ್ಲಿ ಒಂದು ಕಠಿಣ ಸಮಯವಾಗಿತ್ತು. ಆದರೂ ಅವರು ಪ್ರೀತಿ ಮತ್ತು ಶಾಂತಿಯ ದಾರಿಯನ್ನು ಬಿಡಲಿಲ್ಲ. ಕೊನೆಗೆ ಯೇಸು ಕ್ರಿಸ್ತರು ಶಿಲುಬೆಯ ಶಿಕ್ಷೆಗೆ ಒಳಗಾದರು. ಆ ಕ್ಷಣ ಬಹಳ ನೋವಿನದಾಗಿದ್ದರೂ ಯೇಸು ಕೋಪ ತೋರಿಸಲಿಲ್ಲ, ದ್ವೇಷವನ್ನು ಬೆಳೆಸಲಿಲ್ಲ. ಬದಲಾಗಿ ಅವರು ಕ್ಷಮೆಯ ದಾರಿಯನ್ನು ಆಯ್ಕೆ ಮಾಡಿಕೊಂಡರು. ತಮ್ಮನ್ನು ನೋಯಿಸಿದವರನ್ನು ಪ್ರೀತಿಯ ದೃಷ್ಟಿಯಿಂದ ನೋಡಿದರು. ಈ ತ್ಯಾಗವೇ ಯೇಸು ಕ್ರಿಸ್ತರ ಜೀವನದ ಅತ್ಯಂತ ಮಹತ್ವದ ಅಂಶವಾಗಿದೆ. ಯೇಸು ಕ್ರಿಸ್ತರ ದೇಹ ಈ ಲೋಕದಿಂದ ದೂರವಾದರೂ ಅವರ ಪ್ರೀತಿ ಮತ್ತು ಮಾನವೀಯತೆ ಎಂದಿಗೂ ದೂರವಾಗಿಲ್ಲ.
ಯೇಸುವಿನ ಜೀವನ ನಮಗೆ ಕಲಿಸುವುದು ಒಂದೇ ಮಾತು: ಮರಣ ಅಂತ್ಯ ಅಲ್ಲ, ಒಳ್ಳೆಯತನ ಮತ್ತು ಮೌಲ್ಯಗಳು ಎಂದಿಗೂ ಉಳಿಯುತ್ತವೆ. ಸ್ನೇಹಿತರೆ, ಯೇಸು ಕ್ರಿಸ್ತರ ಕತೆ ಯಾವ ಧರ್ಮಕ್ಕೋ ಮಾತ್ರ ಸೀಮಿತವಲ್ಲ. ಅದು ಪ್ರೀತಿ, ಶಾಂತಿ ಮತ್ತು ಮಾನವೀಯತೆಯ ಕತೆ. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಅರ್ಥಪೂರ್ಣ ಕತೆಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.